ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, AICC ಅಧ್ಯಕ್ಷರಾದಂಥ ನಮ್ಮ ಕರ್ನಾಟಕ ಮೂಲದ ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶ್ವಪ್ರಸಿದ್ಧ ಕುಂಭಮೇಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಭಾರತದ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಜಿಯವರು ಗಂಗೆಯಲ್ಲಿ ಗಂಗೆ ಸ್ನಾನವನ್ನು ಮಾಡಿದ್ದಕ್ಕೆ, ಗಂಗೆಯಲ್ಲಿ ಸ್ನಾನ ಮಾಡೋದರಿಂದ ಬಡತನ ನಿರ್ಮೂಲನೆ ಆಗುವುದಿಲ್ಲ, ಬಡತನ ಹೋಗೋದಿಲ್ಲ ಅಂತಕ್ಕಂಥ ಕೂಗವನ್ನು ಆಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಯಾವಾಗ ನೋಡಿದರೂ ಕೂಡ BJP RSS, ಹಾಗೆ ಅಂಬೇಡ್ಕರು ಸಂವಿಧಾನ ಇಷ್ಟು ಪದಗಳು ಮಾತ್ರ ನಿಮಗೆ ಬರ್ತಕ್ಕಂಥದ್ದು. ನಿಮ್ಮಲ್ಲಿ ಯಾವುದೇ ಒಂದು ದೂರದೃಷ್ಟಿ ಇಲ್ಲ. ಎಂತಹ ಹುದ್ದೆ ಇರೋದು? AICC ಅಧ್ಯಕ್ಷ ಸ್ಥಾನ ಅಂದರೆ ಒಂದು ಗೌರವಯುತವಾದಂಥ ಸ್ಥಾನ. ಅಲ್ಲಿ ಕುಳಿತುಕೊಂಡು ನೀವು ಈ ರೀತಿ ಬೇಜವಾಬ್ದಾರಿತನದಿಂದ ಮಾತನಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರೋದಿಲ್ಲ. ನೀವು ತುಂಬ ಹಿರಿಯ ರಾಜಕಾರಣಿ. ಈ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಬೇಕಾದಂಥವರು, ಆದರೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ನಿಮ್ಮ ಈ ರೀತಿ ಒಂದು ಕೊಳಕು ಮನಸ್ಥಿತಿ. ಇಂಥ ಮನಸ್ಥಿತಿಯನ್ನು ಹೊಂದಿರೋದ್ರಿಂದಲೇ ನೀವು ಇನ್ನೂ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ. ಆದರೆ AICC ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದೀರಾ ಸೋನಿಯಾ ಗಾಂಧಿಯವರ ಕೃಪಕಟಾಕ್ಷದಿಂದ. ಆದರೆ ಸುಮ್ಮನೆ ಇರಲಾರ್ದೆ ಏನೋ ಇರುವೆಯನ್ನು ಬಿಟ್ಕೊಂಡ್ರು ಅಂದಂಗೆ ನೀವು ಹಿಂದೂ ಧರ್ಮದ ವಿಚಾರವಾಗಿ ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಭೆ ತರತಕ್ಕಂಥದ್ದಲ್ಲ. ಸ್ನೇಹಿತರೆ, ಯಾಕೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ದೇಶ ವಿದೇಶದ ಗಮನ ಸೆಳೆದಿರ್ತಕ್ಕಂಥ ವಿಶ್ವವಿಖ್ಯಾತ ಮಹಾಕುಂಭಮೇಳ ಕೋಟ್ಯಂತರ ಜನ ಆಗಮಿಸ್ತಾ ಇದ್ದಾರೆ. ಅಂತಹ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ನಮಗೂ ಕೂಡ ಅವಕಾಶ ಸಿಗಲಿಲ್ಲ. ಪುಣ್ಯ ಮಾಡಿರಬೇಕು. ಆದರೆ ಇಂತಹ ಒಂದು ವಿಚಾರದಲ್ಲಿ ಈ ರೀತಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇಶದ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಜಿಯವರು ಗಂಗೆಯಲ್ಲಿ ಸ್ನಾನ ಮಾಡಿದ್ದಕ್ಕೆ ಕೂಕವನ್ನು ಆಡಿರ್ತಕ್ಕಂಥದ್ದು, ಅವಮಾನವನ್ನು ಮಾಡಿರ್ತಕ್ಕಂಥದ್ದು, ಅವಹೇಳನಕಾರಿ ಮಾತನಾಡಿರ್ತಕ್ಕಂಥದ್ದು. ಗಂಗೆಯಲ್ಲಿ ಸ್ನಾನ ಮಾಡಿದರೆ, ಗಂಗೆಯಲ್ಲಿ ಮಿಂದೆದ್ರೆ ದೇಶದ ಬಡತನ ಹೋಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗೆ ಬಡತನದ ಬಗ್ಗೆ ಮಾತನಾಡೋದಕ್ಕೆ ಯಾವ ನೈತಿಕತೆ ಇದೆ? ನಿಮ್ಮ ಬಗ್ಗೆ ಮಾತನಾಡುವ ಸಾಕಷ್ಟು ಬಾರಿ ಹೇಳಿದ್ದೀನಿ. ನೀವು RSSನ ವಿಚಾರದಲ್ಲಿ, ಭಾರತೀಯ ಜನತಾ ಪಾರ್ಟಿ ವಿಚಾರದಲ್ಲಿ, ಬಡತನದ ವಿಚಾರದಲ್ಲಿ ಇಂತಹ ವಿಚಾರಗಳನ್ನು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಅಂತ ಹೇಳಿದ್ದೀನಿ. ಏಕೆಂದರೆ ಬಡತನದ ವಿಚಾರವಾಗಿ ಮಾತನಾಡಲಿಕ್ಕೆ ನಿಮಗೆ ನೈತಿಕತೆಯೇ ಇಲ್ಲ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಮರ್ಯಾದೆಯೇ ಇಲ್ಲ. ನಾಚಿಕೆ ಆಗಬೇಕು ನಿಮಗೆ ಬಡತನದ ಬಗ್ಗೆ ಮಾತನಾಡೋದಕ್ಕೆ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀರಾ, ಕೊಳ್ಳೆ ಹೊಡೆದಿದ್ದೀರಾ. ಕಷ್ಟಪಟ್ಟು ಬೆವರಿಸಿ ಸಂಪಾದನೆ ಮಾಡಿದ್ದಲ್ಲ, ಅದು ಭ್ರಷ್ಟಾಚಾರದಿಂದ ಲೂಟಿ ಮಾಡಿರ್ತಕ್ಕಂಥದ್ದು. ನಿಮಗೇನಾದರೂ ತಾಕತ್ತಿದ್ರೆ, ದಮ್ಮಿದ್ರೆ, ನಾನು ನಿಮಗೆ ಸವಾಲಾಗ್ತಿದ್ದೀನಿ. ನಿಮಗೆ ದೇಶದ ಮೇಲೆ, ದೇಶದ ಬಡತನದ ಬಗ್ಗೆ, ಒಂದು ಬಡತನದ ವಿಚಾರವಾಗಿ ಬಡವರ ಮೇಲೆ ಅಷ್ಟು ಕಾಳಜಿ ಇದ್ದರೆ, ನೀವು ಮಾಡಿರ್ತಕ್ಕಂಥ ಅಷ್ಟು ಆಸ್ತಿಯನ್ನು ಈ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ನಿಮ್ಮದೇ ಭಾಗದಲ್ಲಿ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಿಗೆ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೆ ದಾನ ಮಾಡಿಬಿಡಿ. ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಅದನ್ನು ಬಿಟ್ಟು ಈ ರೀತಿ ಅವಹೇಳನಕಾರಿ ಮಾತನಾಡ್ತಕ್ಕಂಥದ್ದು ಅದು ನಿಮಗೆ ಶೋಭೆ ತರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವುದೇ ರೈಟ್ಸ್ ಇಲ್ಲ, ಹಕ್ಕಿಲ್ಲ. ಏಕೆಂದರೆ ನೀವು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಶಿಫ್ಟ್ ಆಗಿದ್ದೀರಾ. ಹಾಗಾಗಿ ನೀವು ಹಿಂದೂ ಧರ್ಮದ ವಿಚಾರವಾಗಿ ಮಾತನಾಡಬೇಡಿ. ಅದರಲ್ಲೂ ಒಬ್ಬ ದೇಶದ ಗೃಹ ಸಚಿವರನ್ನು ಈ ರೀತಿ ಅವಹೇಳನ ಮಾಡ್ತಕ್ಕಂಥದ್ದು. ನೀವು ಹೇಗೆ ಅಂಬೇಡ್ಕರ್ ವಿಚಾರದಲ್ಲಿ, ಸಂವಿಧಾನದ ವಿಚಾರವಾಗಿ RSSನವರು ಮಾತನಾಡಿದರೆ, ಭಾರತೀಯ ಜನತಾ ಪಾರ್ಟಿಯವರು ಮಾತನಾಡಿದರೆ ಕೋಪ ಬರುತ್ತೋ, ಹಾಗೆ ದೇಶದ ಸಂಸ್ಕೃತಿ, ದೇಶದ ಅಸ್ಮಿತೆ, ರಾಷ್ಟ್ರೀಯತೆ ವಿಚಾರವಾಗಿ, ಹಾಗೆ BJP RSSನ ವಿಚಾರವಾಗಿ ಮಾತನಾಡಿದರೆ, ಹಾಗೆ ಕುಂಭಮೇಳದಂಥ ಒಂದು ವಿಚಾರವನ್ನು ನೀವು ಈ ರೀತಿ ಅವಹೇಳನ ಮಾಡಿದರೆ ನಮಗೂ ಕೂಡ ಕೋಪ ಬರುತ್ತೆ. ಇದು ಸಹಜ. ಇದೊಂದು ರಾಜಕೀಯ ಕೋಪ. ಆದರೆ ಇದನ್ನು ನೀವು ಈ ರೀತಿ ನಿಮ್ಮ ಒಂದು ಮನಸ್ಸನ್ನು ಈ ರೀತಿ ಬಿಂಬಿಸ್ಕೊಂಡು ಹೋದರೆ ನಿಮಗೆ ಇರ್ತಕ್ಕಂಥ ಮರ್ಯಾದೆಯನ್ನು ಕೂಡ ನೀವು ಕಳ್ಕೋಬೇಕಾಗುತ್ತೆ.
ವಯಸ್ಸಾಗಿದೆ ನಿಮಗೆ, ಸ್ವಲ್ಪ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಿ. ತಂದೆಯ ಗುಣವನ್ನು ಮಗನಿಗೂ ಕೂಡ ಕಳಿಸಿದ್ದಾರೆ. ನಿಮ್ಮ ಮಗ ಕೂಡ ಅಷ್ಟೇ, ಮಾತನಾಡಿದರೆ RSS ಬಿ ಜೆ ಪಿ ಇದು ಬಿಟ್ಟರೆ ನಿಮ್ಮ ಅಪ್ಪ ಮಕ್ಕಳಿಗೆ ಬೇರೆ ವಿಷಯನೇ ಗೊತ್ತಿಲ್ಲ, ದೂರದೃಷ್ಟಿ ಇಲ್ಲ, ಕಾಳಜಿ ಇಲ್ಲ. ನಿಮ್ಮ ಕಲ್ಯಾಣ ಕರ್ನಾಟಕವನ್ನು ನೋಡಿದರೆ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಬಡತನದ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ. ನಾನು ಹೋಗಿ ಬಂದಿದ್ದೀನಿ, ಎಷ್ಟರ ಮಟ್ಟಿಗೆ ಬಡತನವನ್ನು ನಿವಾರಣೆ ಮಾಡಿದ್ದೀರಿ ಅಂತ ಅಲ್ಲಿ ಸಾಕ್ಷಿ ಇದೆ. ನಾಚಿಕೆ ಆಗಲ್ವನ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಸಾಕಷ್ಟು ಬಾರಿ ನಿಮ್ಮ ವಿಚಾರವಾಗಿ ನಾನು ಮಾತನಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಏನಾದರೂ ವರ್ತನೆ ಮಾಡ್ತಾ ಇದ್ದರೆ ನಿಜಕ್ಕೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ. ಮಾತನಾಡುವಾಗ ನಾಲಿಗೆಯನ್ನು ಬಿಗಿಡಿದು ಮಾತನಾಡಿ, ಎಚ್ಚರಿಕೆಯಿಂದ ಮಾತನಾಡಿ. ಯಾವ ನೈತಿಕತೆ ಇಟ್ಕೊಂಡು ನೀವು ಮಾತನಾಡ್ತೀರಿ ಬಡವರ ಬಗ್ಗೆ? ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ವೀಕ್ಷಕರೇ. ನಮಸ್ಕಾರ.